ಗುಡ್ ಈವ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ನರಸೀಪುರ ನಂಜನಗೂಡು ಏನು ಸ್ಟೇಟ್ ಹೈವೇ ಇದೆಯಲ್ಲ, ಅಲ್ಲಿಂದ ಬರುವಂತಹ ರಸ್ತೆ ಇದು. ಸರ್ಕಾರಿ ರಸ್ತೆ, ನಿಯರ್ ಬೈ ವಿಲೇಜ್. ಇದು ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸ್ಟೇಟ್ ಹೈವೇಯಿಂದ. ಈ ರಸ್ತೆ ಬಂದು ಕಂಟಿನ್ಯೂ ಆಗುತ್ತಿದ್ದು, ಅದು ಬೇರೆ ವಿಲೇಜ್ಗಳಿಗೆ ಹೋಗುತ್ತೆ, ಬೇರೆ ವಿಲೇಜ್ಗಳಿಗೆ ಹೋಗುವಂತಹ ರಸ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ 1.5 ಎಕರೆ ಒಂದು ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಸೊ ಇದು ಈಸ್ಟ್ ಫೇಸಿಂಗ್. ಇದು ಈ ಪ್ರಾಪರ್ಟಿ ಬಂದು ಈಸ್ಟ್ ಫೇಸಿಂಗಲ್ಲಿದೆ. ನೋಡಿ, ಈ ಫೆನ್ಸಿಂಗ್ ಇದೆಯಲ್ಲ, ಒಂದು ಸೈಡ್ ಫೆನ್ಸಿಂಗ್ ಸೇವ್ ಆಗುತ್ತೆ. ಇಲ್ಲಿ ಇವರು ಒಂದು ಬುಡಕಟ್ಟು ಜನಾಂಗ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಂದು 10-15 ಮನೆಗಳಿದೆ. ಅದೇನು ಆ ಮನೆ ಬಾರ್ಡ್ರ್ ಇದೆಯಲ್ಲ, ಆ ಬಾರ್ಡ್ರಿಗೆ ನೀವು ತೊಗೊಂಡವರು ಫೆನ್ಸಿಂಗು ಇಲ್ಲ ಅಂತಂದರೆ ವಾಲ್ ಕಂಪೌಂಡ್ ಹಾಕೊಬೇಕು. ಸೊ ಆಗ ಅವ್ರ ಪಾಡಿಗೆ ಅವರು ಇರ್ತಾರೆ. ಸೊ ಲ್ಯಾಂಡು ಕ್ಲಿಯರಾಗಿ ಇರುತ್ತೆ. ಈ ಕಡೆ ಇದು ಸೆಲ್ಫ್ ಪರ್ಚೇಸ್ ಪ್ರಾಪರ್ಟಿ. ಇದು ನರಸೀಪುರದಿಂದ ಇಲ್ಲಿಗೆ 6 ಕಿಲೋಮೀಟ್ರ್ ಆಗುತ್ತೆ. ಜಸ್ಟ್ 6 ಕಿಲೋಮೀಟರ್ಸ್ ಫ್ರಮ್ ನರಸೀಪುರ. ನರಸೀಪುರ ರಿಜಿಸ್ಟ್ರೇಷನ್ ಬರುತ್ತಿದ್ದು ಕಸಬಾ ಲಿಮಿಟಲ್ಲೇ ಇದೆ. 1.5 ಎಕರೆ ಮಾತ್ರ, 1 ಎಕರೆ 20 ಗುಂಟೆ. ಇದು ಜನರಲ್ ಪ್ರಾಪರ್ಟಿ. ಬಟ್ ಸಾಯಿಲ್ ಕಪ್ಪು ಮಣ್ಣಿದು, ಬ್ಲ್ಯಾಕ್ ಸಾಯಿಲ್ ಇದು. ನೋಡಿ, ಈ ಸೆಡ್ ಹಾಕೊಂಡಿದ್ರಲ್ಲ, ಇದೇ ಹಂಚಿದು. ಇದು ಸ್ಟ್ರೈಟ್ ಹೋಗುತ್ತಿದ್ದು. ಸೊ ಇದು ಮಳವಳ್ಳಿಯಿಂದ ಬಂದರೆ ಈ ಸ್ಪಾಟಿಗೆ 32 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿ ಕಡೆಯಿಂದ ಬಂದರೆ, ಅಥವಾ ಕನಕಪುರ ಕಡೆಯಿಂದ ಬಂದರೆ 80 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ನರಸೀಪುರಕ್ಕೆ ನಿಯರ್ ಇದೆ. ಟೌನ್ಗೆ ಒಂದು 6 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಈ ಒಂದು ಡಿಸ್ಟೆನ್ಸಲ್ಲಿ ಜನರಲ್ ಪ್ರಾಪರ್ಟಿ 1.5 ಎಕರೆ ಬ್ಲ್ಯಾಕ್ ಸಾಯಿಲ್ ಲ್ಯಾಂಡ್ ಮಾರಾಟಕ್ಕಿದೆ. ಸೊ ಈ ಲ್ಯಾಂಡ್ ತೊಗೊಂಡವ್ರಿಗೆ ಲೇಬರ್ಸ್ ಏನು ಹುಡ್ಕೊಂಗಿಲ್ಲ, ಪಕ್ಕದಲ್ಲೇ ಇದ್ದಾರೆ ಲೇಬರ್ಸ್ಗಳೆಲ್ಲ. ಅದೊಂದು ಬೆನಿಫಿಟ್ ಇದೆ. ಮತ್ತು ಎಲೆಕ್ಟ್ರಿಕ್ ಲೈನು ಲ್ಯಾಂಡ್ ಮುಂದೆನೇ ಇದೆ. ಸೊ ಲೈನ್ ತೊಗೊಳಕ್ಕೂ ಕೂಡ ತೊಂದರೆ ಇಲ್ಲ. ಆಮೇಲೆ ಒಂದು ಸೈಡ್ ಫೆನ್ಸಿಂಗ್ ಇದೆ, ನಿಯರ್ ಬೈ ವಿಲೇಜ್ ಇದೆ. ಸೊ ಇಂಟ್ರೆಸ್ಟ್ ಇರೋವಂಥವ್ರು ದಯವಿಟ್ಟು ಕಾಲ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.